ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅನ್ನು ಅರೆಸ್ಟ್ ಮಾಡಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈ ಮಧ್ಯೆ ಪೊಲೀಸರಿಗೆ ತಲೆನೋವಾಗ್ತಿದೆಯಂತೆ. ದರ್ಶನ್ ಅಭಿಮಾನಿಗಳು ಮಾಡ್ತಾ ಇರುವಂತ ಫೋನ್ ಕಾಲ್ಸ್, ದರ್ಶನ್ ರಿಲೀಸ್ ಮಾಡಿ ಅಂತ ಅಭಿಮಾನಿಗಳು ಫೋನ್ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಮೇಲಿಂದ ಮೇಲೆ ಕಾಲ್ ಮಾಡ್ತಿದ್ದಾರೆ ಫ್ಯಾನ್ಸು. ನಮ್ಮ ಅಣ್ಣನನ್ನ ಬಿಟ್ಟುಬಿಡಿ, ಇಲ್ಲ ಅಂತಂದ್ರೆ ಸತ್ತು ಹೋಗ್ತೀವಿ ಅಂತ ಫೋನ್ ಮಾಡ್ತಿದ್ದಾರೆ. ಎಷ್ಟೇ ಇಗ್ನೋರ್ ಮಾಡಿದ್ರು ಕೂಡ ಪದೇ ಪದೇ ಫೋನ್ ಕಾಲ್ಗಳು ಬರ್ತಾನೆ ಇದೆ. ಇದು ಈಗ ಪೊಲೀಸರ ತಲೆನೋವಿಗೆ ಕಾರಣ ಆಗಿದೆ. ಬಹುಶಃ ದರ್ಶನ್ ಅಭಿಮಾನಿಗಳ ತಲೆಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನು ಅದು ರೆಸಾರ್ಟು ಅಂತ ಏನಾದರೂ ಇದೆಯಾ ಗೊತ್ತಿಲ್ಲ. ಬೇಕಂದಾಗ ಬಿಟ್ಟು ಕಳಿಸೋದಕ್ಕೆ, ಅಥವಾ ಅನ್ನಪೂರ್ಣೇಶ್ವರಿ ಸ್ಟೇಷನ್ನಲ್ಲಿ ಏನಾದರೂ ಶೂಟಿಂಗ್ ಗೀಟಿಂಗ್ ಆಗ್ತಿದೆ, ನಮ್ಮ ಅಣ್ಣ ಅಲ್ಲಿದ್ದಾರೆ, ಅವರನ್ನು ಬಿಟ್ಟು ಕಳಿಸಿ ಒಮ್ಮೆ ನೋಡಬೇಕು ಅಂತ ಏನಾದರೂ ಭಾವಿಸಿದ್ದಾರೋ ಗೊತ್ತಿಲ್ಲ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂಥ ವ್ಯಕ್ತಿಯನ್ನ ಪೊಲೀಸರಿಗೆ ಫೋನ್ ಮಾಡಿ ಬಿಟ್ಟು ಕಳಿಸಿ ಅಂತಂದ್ರೆ ಪೊಲೀಸರಿಗೆ ಬಿಟ್ಟು ಕಳಿಸೋದಕ್ಕಾಗತ್ತಾ ಅಂತ ಅದ್ಭುತ ಅಭಿಮಾನಿಗಳು ದರ್ಶನ್ ಅವರಿಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇರೋದು ಸಿನಿಮಾ ಶೂಟಿಂಗ್ ಅಲ್ಲ, ಕೊಲೆ ಕೇಸ್ನ ಅಕ್ಯೂಸ್ ಅನ್ನ ವಿಚಾರಣೆಗೆ ಒಳಪಡಿಸ್ತಾ ಇರೋದು. ಫೋನ್ ಮಾಡಿ ಬಿಟ್ಟು ಕಳಿಸಿ ಅಂತಂದ್ರೆ ಏನ್ ಮಾಡಬೇಕು ಪೊಲೀಸರಾದ್ರು? ರಕ್ಷತ್, ಮೊದಲಿಗೆ ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ಭ್ರಮೆಯಿಂದ ಅಥವಾ ಈ ರೀತಿಯ ಮನಸ್ಥಿತಿ ಅಥವಾ ಯೋಚನೆಗಳಿಂದ ಹೊರಗೆ ಬರ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಪ್ರಕರಣ ದಾಖಲಾಗಿದೆ, ಜೊತೆಗೆ ಪ್ರಕರಣ ದಾಖಲಾದಾಗ ಸರ್ಟೈನ್ ಪ್ರೊಸೀಜರ್ಸ್ ಗಳಿರ್ತವೆ, ಜೊತೆಗೆ ಅಲ್ಲಿ ಎನ್ಕ್ವೈರಿಯನ್ನ ಕೂಡ ಮಾಡ್ತಾ ಇರ್ತಾರೆ. ಈಗ ದರ್ಶನ್ ಅವರ ಅಭಿಮಾನಿಗಳು ಮೇಲಿಂದ ಮೇಲೆ ಕರೆ ಮಾಡ್ತಿರೋದು, ಪೊಲೀಸರಿಗೆ ಕರೆ ಮಾಡ್ತಿರೋದು, ಜೊತೆಗೆ ಇವರು ಇಗ್ನೋರ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ದರ್ಶನ್ ಅವರ ಅಭಿಮಾನಿಗಳು ಒಂದ್ ಅರ್ಥ ಮಾಡ್ಕೋಬೇಕು, ಇದು ಕಾನೂನಿನ ಪ್ರಕಾರ ನಡೀತಿರುವಂತಹ ಎಲ್ಲಾ ಪ್ರೊಸೀಜರ್ಗಳು. ಯಾಕಂದ್ರೆ ಕಾನೂನಿನ ಅರಿವು ಕಡಿಮೆ ಇದ್ದಂತವ್ರು ಮಾತ್ರ ಈ ರೀತಿ ಕರೆ ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ಪೊಲೀಸರಿಗೆ ಮೊದಲು ದರ್ಶನ್ ಅವರು ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಸೆಲೆಬ್ರಿಟೀಸ್ಗಳು ಪದೇ ಪದೇ ಕಾಲ್ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಹೈಯರ್ ಆಫೀಸರ್ಸ್ಗಳು ಅಥವಾ ತನಿಖಾಧಿಕಾರಿ ಯಾರಿರ್ತಾರೆ ಅವರ ಮೊಬೈಲ್ಗೆ ಪದೇ ಪದೇ ಕರೆ ಮಾಡಿದಂತ ಸಂದರ್ಭದಲ್ಲಿ ಅವರ ಕರೆಗಳನ್ನ, ಅಂದ್ರೆ ಸೆಲೆಬ್ರಿಟೀಸ್ಗಳ ಕರೆಗಳನ್ನ, ಜೊತೆಗೆ ರಾಜಕಾರಣಿಗಳ ಕರೆಗಳನ್ನ ಸಾಕಷ್ಟು ಇಗ್ನೋರ್ ಮಾಡಿದ್ರು. ಆದ್ರೆ ಈಗ ದೊಡ್ಡ ತಲೆನೋವಾಗಿರುವಂತದ್ದು ದರ್ಶನ್ ಅವರ ಅಭಿಮಾನಿಗಳು. ಅಂದ್ರೆ ನಮ್ಮ ಅಣ್ಣನ ಬಿಡದೆ ಹೋದ್ರೆ ನಾವು ಸತ್ತೋಗ್ಬಿಡ್ತೀವಿ ಅನ್ನೋ ಒಂದು ಕರೆಗಳು, ಜೊತೆಗೆ ಅನ್ನೋನ್ ನಂಬರ್ಸ್ ಅನ್ನ ರಿಸೀವ್ ಮಾಡದೇ ಇರುವಂತಹ ಪರಿಸ್ಥಿತಿಗೆ ಈಗ ಪೊಲೀಸರು ಕೂಡ ಬಂದಿರುವಂತದ್ದು. ಅಂದ್ರೆ ಅವ್ರಿಗೆ ಕರೆ ಮಾಡಿ ನಮ್ಮ ಅಣ್ಣನ ಬಿಟ್ಬಿಡಿ ಅನ್ನೋ ಮಾತನ್ನ ದರ್ಶನ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದರಿಂದಾಗಿ ಎಲ್ಲ ಒಂದ್ ಕಡೆ ಪೊಲೀಸರಿಗೆ ಈ ಒಂದು ಕರೆಗಳು, ಅನ್ನೋನ್ ನಂಬರ್ ನಿಂದ ಬರುವಂತಹ ಕರೆಗಳು ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದೆ. ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.